ಓಕೆ. ಈಗ ಅಣ್ಣ, ಈಗ ನಿಮ್ಮ ಊರಿನ ರಸ್ತೆ ಬಗ್ಗೆ ಆಗಿರ್ಬೋದು, ಎಲ್ಲ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಹೇಳಿದ್ರು. ಈ ಸಮಸ್ಯೆಗಳು ಮುಂದಿನ ದಿನದಲ್ಲಿ ಏನಾದರೂ ಬಗೆಹರಿಲಿಲ್ಲ ಅಂತಂದ್ರೆ ಊರಿನ ಗ್ರಾಮಸ್ಥರು ಏನು ಮಾಡಬೇಕು ಅನ್ನೋ ನಿರ್ಧಾರ ಮಾಡಿ ಹೋರಾಟ ಮಾಡಬೇಕು ಅನ್ಸುತ್ತೆ. ಉಗ್ರ ಹೋರಾಟ ಮಾಡಬೇಕು. ದಿನೇ ದಿನೇ ಎಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ, ಬೀಳ್ತಾ ಇದ್ದಾರೆ. ತುಂಬಾ ಅನಾನುಕೂಲ ಆಗಿದೆ ಈ ರಸ್ತೆ. ಏನು ಹೇಳ್ತೀರಿ ನಿಮ್ಮ ಎಮ್ ಎಲ್ ಎ ಸಾಹೇಬರಿಗೆ? ನಮ್ಮ MLA ಸಾಹೇಬರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ಆದಷ್ಟು ಬೇಗ ರೆಡಿ ಮಾಡ್ಕೊಡಿ. ಮಾಡ್ತಾರೆ ಒಪ್ಸಿದ್ಯಾ? ನೋಡೋಣ, ಕಾದು ನೋಡಬೇಕು. ಹೇಳಕ್ಕಾಗಲ್ಲ. ಹಿಂದೆಯಿಂದ ಎಷ್ಟೋ ಸುಮಾರು ಜನ ಬಂದೋಗಿದ್ದಾರೆ, ಹೇಳಕ್ಕಾಗಲ್ಲ ಅದು. ಸರ್, ಕೊನೆಯದಾಗಿ ಸರ್, ಎಲ್ಲರೂ ಕೂಡ ಹೇಳ್ತಿರುವಂತಹದ್ದು ಮುಂದಿನ ದಿನಗಳಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿಲ್ಲ ಅಂತಂದ್ರೆ ಉಗ್ರ ಹೋರಾಟಕ್ಕೂ ಕೂಡ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಅಂತ ಹೇಳ್ತಿದ್ರೆ, ಏನು ಹೇಳ್ತೀರಿ ನೀವು ಅಂತ? ಆಮೇಲೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ನಾವು ಮತದಾನ ಕೂಡ ಬಹಿಷ್ಕರಿಸ್ತೀವಿ ಅಂತ. ಅದಕ್ಕೆ ನಾವು ಸಿದ್ಧರಾಗಿದ್ವಿ. ಬಹಿಷ್ಕರಿಸೋದಕ್ಕೆ ಆರ್ ಡಿ ಗ್ರಾಮಸ್ಥರು ನಾವು ಸಿದ್ಧರಾಗಿದ್ವಿ. ಯಾಕೆ ಅಂದರೆ ಏನು ಸರ್, ಓಟ್ ನಾವು ಬಂದಾಗ ಆಶ್ವಾಸನೆಗಳನ್ನು, ಸಾಕಷ್ಟು ಆಶ್ವಾಸನೆಗಳನ್ನು ಕೊಡ್ತಾರೆ, ಮತ ಹಾಕ್ಸ್ಕೊಳ್ತಾರೆ, ಅವರು ವಿನ್ ಆಗ್ತಾರೆ. ತದನಂತರ ದಿನಗಳಲ್ಲಿ ನಮ್ಗಳಿದೆ ಧೂಳು. ಅಟ್ಲೀಸ್ಟ್ ಚುನಾವಣಾ ಬಹಿಷ್ಕಾರ ಏನಾದರೂ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಬುದ್ಧಿ ಬರುತ್ತೆ ಅವ್ರಿಗೆ ಅಂತ. ಅದರಿಂದ ನಾವು ಆ ಒಂದು ತೀರ್ಮಾನಕ್ಕೆ ಇದ್ದೀವಿ ನಾವು. ಓಕೆ, ಕೇಳಿದ್ರಲ್ಲಿ ಇದು ಆರ್ ಡಿ ಅನ್ನುವಂಥ ಒಂದು ಗ್ರಾಮದ ಜನರ ಒಂದು ನೋವಿನ ಮಾತು. ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ಸರಿಯಾದಂತಹ ರೋಡ್ ವ್ಯವಸ್ಥೆ ಇಲ್ಲ, ಬಸ್ನ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಟ್ಟಿಲ್ಲ. ಇನ್ನಾದರೂ ಕೂಡ ಅಷ್ಟೇ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ತೀರಾ ಅಂತ ಅನ್ಕೊಂಡಿದೀವಿ. ಒಂದು ವೇಳೆ ಏನಾದರೂ ಅಭಿವೃದ್ಧಿ ಮಾಡಿಲ್ಲ ಅಂತಂದ್ರೆ ಚುನಾವಣೆಯ ಬಹಿಷ್ಕಾರದ ಜೊತೆಗೆ ಉಗ್ರವಾದಂತಹ ಹೋರಾಟಕ್ಕೂ ಕೂಡ ನಾವು ಸಿದ್ಧರಾಗಿದ್ದೀವಿ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನ ಸಂಬಂಧಪಟ್ಟಂತವ್ರಿಗೆ ಕೊಡ್ತಾ ಇದ್ದಾರೆ.